ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಮೈಸೂರಿಂದ ಶ್ರುತಿ. ಇವತ್ತು ನಾವು ನಮ್ಮ ಜಮೀನು ಹತ್ರ ಬಂದಿದ್ವಿ. ಹೀಗೆ ಒಂದು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ನೋಡಿದ್ದೀರಾ, ಜಮೀನಲ್ಲೆಲ್ಲ ಫುಲ್ ರಾಗಿ ಹಾಕಿದ್ದೀವಿ. ಫುಲ್ ರಾಗಿ ಹಾಕಿದ್ದೀವಿ ಫುಲ್ ಜಮೀನಲ್ಲಿ. ಈ ಜಮೀನಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದೀವಿ ನಾವು. ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ಮು ಯಾಕಂದರೆ ನೀರಿಲ್ಲ ಅಂತಂತಂದರೆ ನಾವು ಇವತ್ತು ಯಾವುದೂ ಕೃಷಿ ಮಾಡೋಕ್ಕಾಗಲ್ಲ. ಮಳೆನ ನಂಬಿಕೊಂಡು ವೆದರ್ ತುಂಬ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ವೆದರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಏನೂ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಈ ಸಿಸ್ಟಮ್ನ ನಾವು ನಮ್ಮ ಜಮೀನಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಮತ್ತು ಇನ್ನೊಂದೇನು ಅಂತಂದರೆ, ಬೆಳೆ ಬಂದಾಗ ಮಳೆ ಇರಲ್ಲ, ಮಳೆ ಬಂದಾಗ ಬೆಳೆ ಕೈ ಕೊಟ್ಟಿರುತ್ತೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ವೆದರ್ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಹಾಗೆ ಈಗ ಎಲ್ಲ ಚಳಿಗಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಬಿಸಿಲಿರುತ್ತೆ. ಹೀಗೆ ವ್ಯತ್ಯಾಸಗಳು ತುಂಬ ಆಗ್ತಾ ಇರುತ್ತೆ. ಇನ್ನೊಂದು ಸ್ಮಾಲ್ ಅಪ್ಡೇಟು ನಾನು ಕೊಡ್ತಾ ಇದ್ದೀನಿ ನಿಮಗೆ. ಇದು ನೋಡಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಅಂತ ಕರಿತೀವಿ. ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಮಧ್ಯಾಹ್ನ ಆಗಿದೆ, ಆಗಲೇ 2 ಗಂಟೆ ಟೈಮ್ ಆಗಿದೆ. ಎಲ್ಲದಕ್ಕೂ ನೀರು ಬೇಕು, ಅದಕ್ಕೆ ಇದು ಆನ್ ಆಗಿದೆ. ಹೀಗೆ ಕೃಷಿ ಮಾಡೋರಿಗೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಹಂಗಾಗಿ ನೀರಿಲ್ಲದೆ ಕೃಷಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಎಲ್ಲರೂ ಜಮೀನುಗಳಲ್ಲಿ ಬೋರ್ವೆಲ್ ಹಾಕಿಸ್ಕೊಂಡಿರ್ತಾರೆ ಇವಾಗೆಲ್ಲ. ಇದೊಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.